ಇದ್ದಾರೆ. ಕೆಲವಷ್ಟು ಒಳ್ಳೆ ಏನಪ್ಪ ಅಂದ್ರೆ ಓಶಿ ಇಲ್ಲದೆ ವಿದ್ಯುತ್ ಸಂಪರ್ಕ ಕೊಡುವಂಥದ್ದು ಮತ್ತೇನು ಮಾಡುವಂಥದ್ದು ಏನೋ ಮಾಡಲಿಕ್ಕೆ ಹಚ್ಚಿದ್ದಾರೆ. ಅದು ಮಿಡಲ್ ಕ್ಲಾಸ್ಗೆ ಹೆಲ್ಪ್ ಆಗುವಂಥದ್ದು. ಬಡವರಂತೆ ಗುಡಿಸೋದಾಗ ಒಂದೆರಡು ಸಾಯ್ತಾ ಇದ್ದಾರೆ. ಮತ್ತು ಬೇರೆ ಅವ್ರಿಗೆ ಮನೆ ಸಿಗೋದು ಕಷ್ಟ ಅದ, ಬದುಕೋದು ಕಷ್ಟ ಆಗ್ಯದ ಬಡವರಿಗೆ. ಎಲ್ಲೋ ಬೀದಿ ಮೇಲೋ ಅಲ್ಲೋ ಇಲ್ಲೋ ಗುಡಿಸೋದಲ್ಲೋ ಸಣ್ಣ ಸಣ್ಣ ಮನೇಲಿ ಬದುಕ್ತಾ ಇದ್ದಾರೆ. ಇದು ಮಿಡಲ್ ಕ್ಲಾಸ್ ಮಂದಿಗೆ ಅನುಕೂಲ ಆಗುವಂಥ ನಿರ್ಧಾರ ಮಾಡಿದ್ರೆ ಒಳ್ಳೇದು, ಅಡ್ಡಿಲ್ಲ. ಆ ಜನರಿಗೂ ಒಂದು ಸ್ವಲ್ಪ ಸುಖ ಸಿಗಲಿ. ಮತ್ತು ಎಲ್ಲರೂ ಒಂದೇ ದುಃಖದಾಗ ಇರೋದು ಬೇಕಾಗಿಲ್ಲ. ಅದಕ್ಕೇನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲೂ ಈ KEB ಇಲ್ಲಿ KEB ಇರ್ಬೋದು, ಯಾವುದೇ ಇಲಾಖೆ ಹೋಗ್ತಾರೆ ಹೋಗ್ರಿ, ನೀವು ಕಾಸು ಕೊಡಲಾರ್ದು ಅಲ್ಲಿ ಕೆಲಸ ಆಗೋದಿಲ್ಲ. ಅವ್ರು ಕಾಸು ಅಡುಗೆ ಮಾಡಿ ಉಣಿಸೋದಿಲ್ಲ. ಇವಾಗ ಈ ಪರಿಸ್ಥಿತಿ ಅದು. ಹೀಗಾಗಿ ಇವತ್ತು ಒಂದೊಂದು ಏನೋ ಮೈ ಕೊಡಿ ಎದ್ದು ನಿಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಲಿ ಒಳ್ಳೆಯ ಪ್ರಯತ್ನ. ಬುದ್ಧಿವಂತರಿದ್ದಾರೆ, ಹೆಜ್ಜೆ ಇಡಬೇಕು ಗೊತ್ತದ ಅವ್ರಿಗೆ. ಮತ್ತು ಈಗ ಆಲ್ರೆಡಿ ತಮ್ಮ ಬುದ್ಧಿವಂತಿಗೆ ತೋರಿಸಿದವರು. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಬಲು ಕಷ್ಟ ಆಗಿತ್ತು. ಕಷ್ಟ ಅಂದರೆ ಅಸಾಧ್ಯನಪ್ಪ ಅನ್ನುವಂಗೆ. ಅವರಷ್ಟೇ ಬುದ್ಧಿವಂತರು, ಮೇಲಾಗಿ ಮಾಸ್ ಲೀಡರ್. ಅವ್ರನ್ನ ಸರಿಸೋದ್ರಲ್ಲಿ ಬದಿಗೆ ಸರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಏನೇನು ನಾಟಕ ಮಾಡಿದ್ರು ಏನು ಮಾಡಿದ್ರು ಮತ್ತೊಂದು ಸಂದರ್ಭದಲ್ಲಿ ಚರ್ಚೆ ಮಾಡುವಂಥದ್ದು. ಆದರೆ ತಮ್ಮ ಎದುರಾಳಿಗಳನ್ನ ಭಾಳ ಚೆನ್ನಾಗಿ ಬದಿಗೆ ಸೇರಿಸಿಟ್ಟೆ. CM ಆಗಿದ್ದು ಮಾತ್ರ ಅದೊಂದು ಚಾತುರ್ಯ. ಇಟ್ ಇಸ್ ವೆರಿ ಇಂಟೆಲಿಜೆನ್ಸ್ ಗೇಮ್ ಇಟ್ ವಾಸ್. ಅದಕ್ಕಾಗಿ ಈಗ ಇನ್ನು ಮುಂದಿನ ಹೆಜ್ಜೆ 2 ವರ್ಷ ಕೆಲವು ದಿನ ದಾಟಿದಾವೆ. ಈಗ ದಿನಗಳು ಕಡಿಮೆ ಇದ್ದಾವೆ. ಅಷ್ಟೊಳಗೆ ತಮ್ಮ ಸೀಟು ಉಳಿಸಬೇಕು, CM ಆಗಿ ಉಳಿಬೇಕು. ನೆಕ್ಸ್ಟ್ ನಾಳೆ CM ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರಿಗೆ ಅವರು ಪ್ರತಿಸ್ಪರ್ಧಿ ಇದ್ದಾರೆ CM ಗಿರಿಗಾಗಿ. ಅವ್ರಿಗೆಲ್ಲರಿಗೂ ನೇರವಾಗಿ ಉತ್ತರನೂ ಕೊಡ್ತಾ ಇದ್ದಾರೆ. ಈಗಂತೂ ಮೊದಲನೇ ಗೇಮ್ದಲ್ಲೇ ಸಿದ್ದರಾಮಯ್ಯನ ಬದಿಗೆ ಸರಿಸೋಲು ಯಶಸ್ವಿಯಾಗ್ಯಾರ. ಮತ್ತು ಬರೀ ಬದಿಗೆ ಸರಿಸಿದ್ರು ಸಹಿತ ಅವರು ವಿಶ್ವಾಸವನ್ನು ತಾವು ಪಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ. ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ ಎಲ್ಲೂ. ಯಾಕಂತಂದ್ರೆ ಅವ್ರ ಬಿಹೇವಿಯರ್ ನೋಡಿದ್ರೆ ಮತ್ತು ಸಿದ್ದರಾಮಯ್ಯ ಬಿಟ್ಟು ಕೊಟ್ಟರೆ ದೂರ ಸರಿಸಿದ್ರೆ ನಿಶ್ಚಿತವಾಗಿ ಅವ್ರಿಗೆ ಹೊಡೆದು ಬಿಡೋದು ಗ್ಯಾರಂಟಿನ. ಯಾಕಂದ್ರೆ ಸಿದ್ದರಾಮಯ್ಯ ಇವತ್ತಿಗೂ ಸಹಿತ ಈಗ ಇರುತ್ತಿರೋದು ಶಾಸಕರೆಲ್ಲ ತಮ್ಮದೇ ಅಂತ ಒಂದು ಬಲಿಷ್ಠವಾದ ಹಿಡಿತವನ್ನು ಸಾಧಿಸ್ಕೊಂಡವರ. ಕಡಿಮೆ 70-80 ಶಾಸಕರು ಅವ್ರ ಜೊತೆಗಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವ್ರನ್ನ ಉಳಿಸ್ಕೊಂಡು ಹೋಗ್ಬೇಕಾಗ್ಯದ. ಅವ್ರ ವಿಶ್ವಾಸ ಉಳಿಸ್ಕೊಂಡು ಹೋಗ್ಬೇಕಾಗ್ಯದ. ಜೊತೆ ಸಾಧನೆ ಮಾಡಬೇಕಾಗ್ಯದ. ಆ ದಿಸೆಯಲ್ಲೇ ಮೋಸ್ಟ್ಲಿ ಒಂದೊಂದು ತೆಪ್ಪೆಜ್ಜೆ ಇಡ್ತಾ ಇದ್ದಾರೆ. ತಪ್ಪಾಗಿರ್ಬೋದು, ತಪ್ಪಾಗದೆ ಯಾವ ಮನುಷ್ಯ ಎಲ್ಲ ಯಶಸ್ವಿ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಆದ್ರೆ ತಪ್ಪಾಗ್ತಾ ಹೋಯ್ತು ಅಂದ್ರೆ ಅದು ಮಹಾಪರಾಧ ಆಗ್ತದೆ. ಮನೆ ಕಡೆ ಹೋಗಪ್ಪ ಅನ್ನೋಂಥ ಹಾದಿ ಬದಲು ಬರ್ಬೋದು. ಹೇಳಕ್ಕೆ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನೆನಪು ಮಾಡಿ ಹೋಗ್ಬೇಕಾಗ್ತದೆ.